ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಕಾಂಗ್ರೆಸ್ 21 ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನ ಇವತ್ತು ಪ್ರಕಟ ಮಾಡ್ತಾ ಇದೆ. ಆ ಪಟ್ಟಿ ವಾರ್ತೆ.comಗೆ ಲಭ್ಯ ಆಗಿದೆ. ನಾನು ನಿಮಗೆ ಕರ್ನಾಟಕದ 21 ಕ್ಷೇತ್ರಗಳ ಕಾಂಗ್ರೆಸ್ನ ಅಭ್ಯರ್ಥಿಗಳ ಹೆಸರನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಈಗಾಗಲೇ 7 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿದ್ದಾರೆ. ಮಂಡ್ಯ, ವಿಜಯಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಹಾವೇರಿ, ಶಿವಮೊಗ್ಗ, ಹಾಸನ ಇವಿಷ್ಟು ಕೂಡ ಈಗಾಗಲೇ ಅನೌನ್ಸ್ ಆಗಿದೆ. ಇನ್ನುಳಿದ 21 ಕ್ಷೇತ್ರಗಳಿಗೆ ಅವರು ಬಿಜೆಪಿ ಲಿಸ್ಟ್ ಬಿಡುಗಡೆ ಆಗಲಿ ಅಂತಲೇ ಕಾಯ್ತಾ ಇದ್ರು. ಈಗಾಗಲೇ ಬಿಜೆಪಿ ಲಿಸ್ಟ್ ರಿಲೀಸ್ ಆಗಿದೆ. ಬಿಜೆಪಿ ಲಿಸ್ಟ್ ರಿಲೀಸ್ ಮಾಡಿದ್ದೇ ತಡ ಕಾಂಗ್ರೆಸ್ ನಾಯಕರು ಇಡೀ ರಾತ್ರಿ ಸಭೆಯನ್ನು ನಡೆಸಿ 21 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿದ್ದಾರೆ. ಹೈಕಮಾಂಡ್ ಕೂಡ ಅದಕ್ಕೆ ಅಧಿಕೃತ ಮುದ್ರೆಯನ್ನು ಒತ್ತಿದೆ. ಅಧಿಕೃತವಾಗಿ ಬಿಡುಗಡೆ ಮಾಡಲಿಕ್ಕೂ ಕೂಡ ಈಗಾಗಲೇ ಸಿದ್ಧವಾಗಿದೆ. ಹಾಗಾದರೆ 21 ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರ್ಯಾರು? ನಾನು ನಿಮಗೆ ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ. ನೋಡಿ, ಮೊನ್ನೆ ನೀವು ಗಮನಿಸಿದ್ರಿ, 7 ಕ್ಷೇತ್ರಗಳಿಗೆ ಒಂದು ಮಂಡ್ಯ ಸ್ಟಾರ್ ಚಂದ್ರ ಅವರಿಗೆ ಕೊಟ್ಟಿದ್ರು, ವಿಜಯಪುರದಿಂದ ರಾಜು ಅಲಗೂರು ಅವರಿಗೆ ಕೊಟ್ಟಿದ್ರು, ಬೆಂಗಳೂರು ಗ್ರಾಮಾಂತರದಿಂದ ಡಿ.ಕೆ. ಸುರೇಶ್ ಅವರಿಗೆ ಕೊಟ್ಟಿದ್ರು, ತುಮಕೂರಿನಿಂದ ಮುದ್ದ ಹನುಮೇಗೌಡರಿಗೆ ಕೊಟ್ಟಿದ್ರು, ಹಾವೇರಿಯಿಂದ ಆನಂದ ಗಡ್ಡದೇವರ ಮಠಕ್ಕೆ ಕೊಟ್ಟಿದ್ರು, ಹಾಗೆ ಶಿವಮೊಗ್ಗದಿಂದ ಗೀತಾ ಶಿವರಾಜ್ಕುಮಾರ್ ಹಾಗೂ ಹಾಸನದಿಂದ ಶ್ರೇಯಸ್ ಪಟೇಲ್. ಈ 7 ಕ್ಷೇತ್ರ ಅನೌನ್ಸ್ ಆಗಿತ್ತು. ಇನ್ನುಳಿದ 21 ಕ್ಷೇತ್ರದ ಪಟ್ಟಿ ಒಂದು ಕಡೆಯಿಂದ ಹೇಳ್ತಾ ಇದ್ದೀನಿ. ನೋಡಿ, ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷೇತ್ರ, ಅವರ ಅಳಿಯ ರಾಧಾಕೃಷ್ಣ ಅವರಿಗೆ ಅಲ್ಲಿ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಇದು ನಿರೀಕ್ಷಿತವಾಗಿತ್ತು. ಅಲ್ಲಿ ಬಹಳ ಕಾಂಪಿಟೇಷನ್ ಏನೂ ಇರಲಿಲ್ಲ. ಬಿಜೆಪಿಯಿಂದ ಯಾರನ್ನ ಕಣಕ್ಕಿಳಿಸ್ತಾರೆ ಅನ್ನೋದನ್ನ ಕಾಯ್ತಾ ಇದ್ರು. ಉಮೇಶ್ ಜಾಧವ್ ಅವ್ರನ್ನ ಅಲ್ಲಿ ಬಿಜೆಪಿ ಅನೌನ್ಸ್ ಮಾಡಿರೋದ್ರಿಂದ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರನ್ನ ಹುರಿಯಾಳಾಗಿ ಅಂತಿಮಗೊಳಿಸಿದ್ದಾರೆ. ಅಲ್ಲಿಗೆ ಕಲಬುರಗಿಯಲ್ಲಿ ಜಾಧವ್ ವರ್ಸಸ್ ರಾಧಾಕೃಷ್ಣ, ಬಹುಶಃ ಒಂದು ಮದಗಜಗಳ ಯುದ್ಧ ಈ ಬಾರಿ ನಡೆಯಲಿಕ್ಕಿದೆ ಅನ್ನುವಂಥದ್ದು. ಇನ್ನು ರಾಯಚೂರಿನಿಂದ ಕುಮಾರ ನಾಯಕ್, ನಿವೃತ್ತ IAS ಅಧಿಕಾರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದೆ. ಇಲ್ಲೂ ಸಹ ಬಿಜೆಪಿ ಹಾಲಿ ಸಂಸದರಾಗಿರುವಂಥ ರಾಜಾ ಅಮರೇಶ್ ನಾಯಕ್ ಅವರಿಗೆ ಬಹುತೇಕ ಟಿಕೆಟ್ ಕೊಡ್ತಾರೆ ಅನ್ನುವಂಥ ಚರ್ಚೆ ಇದೆ. ಆದರೆ ಫಸ್ಟ್ ಲಿಸ್ಟಲ್ಲಿ ಈಗ ಅನೌನ್ಸ್ ಮಾಡಿಲ್ಲ ಬಿಜೆಪಿ. ಆದರೆ ಕಾಂಗ್ರೆಸ್ನಿಂದ ಕುಮಾರ್ ನಾಯಕ್, ನಿವೃತ್ತ IAS ಅಧಿಕಾರಿ, ಯಾಕಂದರೆ ಅಲ್ಲಿ ಹೆಚ್ಚು ಕಾಂಪಿಟೇಷನ್ ಇಲ್ಲ ಕಾಂಗ್ರೆಸ್ಸಲ್ಲಿ. ಹೀಗಾಗಿ ಬಿಜೆಪಿಯಿಂದ ಯಾರೇ ಕ್ಯಾಂಡಿಡೇಟ್ ಆದರೂ ಸರಿ ಕುಮಾರ್ ನಾಯಕ್ ಅವರಿಗೆ ಅಂತ ಡಿಸೈಡ್ ಆಗಿತ್ತು. ಅವರ ಹೆಸರೇ ಘೋಷಣೆ ಆಗಿದೆ. ಇನ್ನು ಬೀದರ್ನಿಂದ ಈಶ್ವರ ಖಂಡ್ರೆ, ಅರಣ್ಯ ಸಚಿವ, ಅವರ ಪುತ್ರ ಸಾಗರ್ ಖಂಡ್ರೆ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ನೋಡಿ, ಈ ಪಟ್ಟಿಯಲ್ಲಿ ಒಂದು ಕಾಮನ್ ಥಿಂಗ್ ನೀವು ನೋಡ್ತಾ ಹೋಗ್ತೀರಿ. ಕುಟುಂಬದವರಿಗೆ, ರಾಜಕಾರಣಿಗಳ ಕುಟುಂಬದವರಿಗೆ, ಕಾಂಗ್ರೆಸ್ ನಾಯಕರ ಕುಟುಂಬದವರಿಗೆ ಹೆಚ್ಚು ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಬೀದರ್ನಿಂದ ಟಿಕೆಟ್ ಅನ್ನ ಪಡೆದಿದ್ದಾರೆ. ಇನ್ನು ಬಾಗಲಕೋಟೆಯಿಂದ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಶಿವಾನಂದ ಪಾಟೀಲರು ಸಚಿವರಾಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಜವಾಬ್ದಾರಿಯನ್ನು ವಹಿಸಿದ್ರು. ಶಿವಾನಂದ ಪಾಟೀಲರು ತನ್ನ ಮಗಳಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೆ, ಆದರೆ ನಾನು ಗೆಲ್ಸ್ಕೊಂಡು ಬರ್ತೀನಿ ಎಂದಿದ್ರು. ಅದೇ ಪ್ರಕಾರ ಅವರ ಪುತ್ರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ನಾನು ನಿಮಗೆ ಹೇಳಿದೆ, ಬಹುತೇಕ ಕುಟುಂಬದವರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂತ. ಅದನ್ನ ನೀವು ಈ ಲಿಸ್ಟಲ್ಲಿ ನೋಡ್ತಾ ಇದ್ದೀರಿ. ಹಾಗೆ ದಾವಣಗೆರೆಯಿಂದ SS ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಅವರಿಗೆ ಮಿನಿಸ್ಟರ್ ಇದ್ದಾರೆ, ಅವರ ಪತ್ನಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ನೋಡಿ, ಮಿನಿಸ್ಟರ್ಗಳ ಮಕ್ಕಳು, ಪತ್ನಿ, ಕುಟುಂಬದವರು ಇವರಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಖರ್ಚು ಮಾಡಿ ಗೆಲ್ಲಿಸ್ಕೊಂಬನ್ನಿ, ನಿಮ್ಮ ಕುಟುಂಬದವರೇ MP ಆಗಲಿ, ಈ ರೀತಿಯ ಒಂದು ಆಫರ್ನ ಕಾಂಗ್ರೆಸ್ ಕೊಟ್ಟಿದೆ. ಹಾಗೆ ಬಳ್ಳಾರಿಯಿಂದ VS ಉಗ್ರಪ್ಪನವರು, ಈ ಹಿಂದೆ ಸಂಸದರಾಗಿದ್ರು ಬೈ ಎಲೆಕ್ಷನ್ನಲ್ಲಿ. DK ಶಿವಕುಮಾರ್ ಅವರು ಆ ಚುನಾವಣೆಯ ಉಸ್ತುವಾರಿಯನ್ನು ಹೊತ್ತು ಉಗ್ರಪ್ಪನವ್ರನ್ನ ಗೆಲ್ಲಿಸಿದ್ರು. ಒನ್ಸ್ ಅಗೇನ್ ಉಗ್ರಪ್ಪನವರು ಬಳ್ಳಾರಿಯಿಂದ ಅವಕಾಶ ಪಡೆದಿದ್ದಾರೆ. ಅಲ್ಲಿ ಶ್ರೀರಾಮುಲು ವರ್ಸಸ್ ಉಗ್ರಪ್ಪ. ಯಾಕಂದ್ರೆ ಉಗ್ರಪ್ಪನವರು ಗಣಿಗಾರಿಕೆ ವಿರುದ್ಧ ದೊಡ್ಡ ಹೋರಾಟ ಮಾಡಿದ್ರು, ಬಹಳ ದೊಡ್ಡ ಕಾರ್ಯಾಚರಣೆಯನ್ನೇ ಮಾಡಿದ್ರು. ಅಲ್ಲಿಗೆಲ್ಲ ಹೋಗಿ ನುಗ್ಗಿ ಏನೇನೋ ಮಾಡಿದ್ರು ಆ ಟೈಮಲ್ಲಿ. ಯಾಕಂದ್ರೆ ಅವರು ಪರಿಷತ್ ವಿರೋಧ ಪಕ್ಷದ ನಾಯಕರಿದ್ರು. ಹೀಗಾಗಿ ಈಗ ಆ ಗಣಿ ಇಶ್ಯೂನು ಕೂಡ ಮುಂದೆ ತರಬಹುದು, ವಾಗ್ದಾಳಿ ನಡೆಸಬಹುದು. ಈ ಎಲ್ಲ ಹಿನ್ನೆಲೆಯಲ್ಲಿ ಉಗ್ರಪ್ಪನವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲಿ ಶ್ರೀರಾಮುಲು ವರ್ಸಸ್ ಉಗ್ರಪ್ಪ. ಇನ್ನು ಚಿತ್ರದುರ್ಗದಿಂದ BN ಚಂದ್ರಪ್ಪನವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ನೋಡಿ, BN ಚಂದ್ರಪ್ಪನವರು KPCC ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಸೊ ಅಲ್ಲಿ ಹೆಚ್ಚು ಕಾಂಪಿಟೇಷನ್ ಇರಲಿಲ್ಲ, ಅವರ ಹೆಸರು ಮುಂಚೂಣಿಯಲ್ಲಿತ್ತು, ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಇನ್ನು ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ, ಸೀತಾರಾಮ್ ಅವರ ಪುತ್ರ, ಬಹುಶಃ ಈಗಾಗಲೇ ಅವರು ತಯಾರಿ ಆರಂಭಿಸಿದ್ದಾರೆ, ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ರಕ್ಷಾ ರಾಮಯ್ಯನವರಿಗೆ
ಅಂತಿಮವಾಗಿ ಕಾಂಗ್ರೆಸ್ ಅಧಿಕೃತವಾಗಿ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಎದುರುಗಡೆ ಬಿಜೆಪಿಯಿಂದ ಯಾರು ಕಂಟೆಸ್ಟ್ ಮಾಡ್ತಾರೆ ಇನ್ನೂ ಕೂಡ ಕುತೂಹಲ ಇದೆ. ಯಾಕಂದ್ರೆ ಬಿಜೆಪಿ ಇನ್ನು ಟಿಕೆಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾ ಕೃಷ್ಣ, ಲೇಔಟ್ ಕೃಷ್ಣಪ್ಪನವರ ಪುತ್ರ ಪ್ರಿಯಾ ಕೃಷ್ಣ ಅವರಿಗೆ ಟಿಕೆಟ್ ಅಂತಿಮಗೊಳಿಸಲಾಗಿದೆ. ಯಾಕಂದ್ರೆ ಅಲ್ಲೂ ಕೂಡ ಪ್ರಬಲ ಅಭ್ಯರ್ಥಿ ಇರಲಿಲ್ಲ ಕಾಂಗ್ರೆಸ್ಗೆ. ಕುಸುಮ ಹನುಮಂತರಾಯಪ್ಪನವರು ಯಾವಾಗ ತಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹಿಂದೆ ಸರಿದ್ರೋ ಆಗ ಸಹಜವಾಗಿ ಪ್ರಿಯಾ ಕೃಷ್ಣ ಅವರಿಗೆ ಅವಕಾಶ ಸಿಕ್ಕಿದೆ. ಅಲ್ಲಿ ಶೋಭಾ ಕರಂದ್ಲಾಜೆ ವರ್ಸಸ್ ಪ್ರಿಯಾ ಕೃಷ್ಣ ಅಂತಿಮವಾಗಿ ಬಹಳ ಜಿದ್ದಿನ ಹಣಾಹಣಿ ನಡೆಯೋದು ಖಂಡಿತ. ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಮನ್ಸೂರ್ ಅಲಿ ಖಾನ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಲ್ಲಿ ಬಹಳಷ್ಟು ಹೆಸರುಗಳು ಬಂದಿತ್ತು. ಎನ್.ಎ. ಹ್ಯಾರಿಸ್ ಅವರ ಹೆಸರು ಬಂದಿತ್ತು. ದಿನೇಶ್ ಗುಂಡೂರಾವ್ ಅವರ ಪತ್ನಿ ಟಬು ಗುಂಡೂರಾವ್ ಅವರ ಹೆಸರು ಬಂದಿತ್ತು. ಹ್ಯಾರಿಸ್ ಅವರ ಪುತ್ರ ನಲ್ಪಾಡ್ ಹೆಸರು ಬಂದಿತ್ತು. ಈಗ ಬಹಳಷ್ಟು ಹೆಸರುಗಳಿತ್ತು. ಆದರೆ ಅಂತಿಮವಾಗಿ ಮನ್ಸೂರ್ ಅಲಿ ಖಾನ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವರಿದ್ದಾರೆ. ಸೊ ಹೀಗಾಗಿ ಪುತ್ರಿಗೆ ಟಿಕೆಟ್ ಅನ್ನು ಕೊಟ್ಟು ಗೆಲ್ಲಿಸಿಕೊಂಡು ಬನ್ನಿ ಅನ್ನುವಂಥ ಹೊಣೆಗಾರಿಕೆ ಕೊಟ್ಟಿದ್ದಾರೆ. ಅಲ್ಲಿ ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ ಜಿದ್ದಿನ ಹಣಾಹಣಿ ಖಂಡಿತ. ಇನ್ನು ಚಾಮರಾಜನಗರದಿಂದ ದರ್ಶನ್ ಧ್ರುವನಾರಾಯಣ, ಮಾಜಿ ಸಂಸದ ದಿವಂಗತ ಧ್ರುವನಾರಾಯಣ ಅವರ ಪುತ್ರ, ಈಗ ಅವರು MLA ಇದ್ದಾರೆ. ಅವರಿಗೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕೂಡ ನೀಡಲಾಗಿದೆ. ಖಂಡಿತವಾಗಿಯೂ ಇಲ್ಲೂ ಕೂಡ ಜಿದ್ದಿನ ಹಣಾಹಣಿ ಖಂಡಿತ. ಯಾಕಂದ್ರೆ ಬಾಲರಾಜ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಬಿಜೆಪಿ. ಅವರು ಮಾಜಿ ಶಾಸಕ, ಕೊಳ್ಳೇಗಾಲದಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು 2004ರಲ್ಲಿ. ಈಗ ಅವರಿಗೆ ಲೋಕಸಭೆಯ ಟಿಕೆಟ್ ಅನ್ನು ಕೊಡಲಾಗಿದೆ. ಹೀಗಾಗಿ ಜಿದ್ದಿನ ಹಣಾಹಣಿ ಖಂಡಿತವಾಗಿಯೂ ನಡೆಯುತ್ತೆ ಅನ್ನುವಂಥದ್ದು. ಇನ್ನು ಮೈಸೂರಿನಿಂದ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ನೀವು ನೋಡಿದರೆ ಅವರು ನಿರಂತರವಾಗಿ ಸುದ್ದಿಗೋಷ್ಠಿಗಳನ್ನ ನಡೆಸ್ತಾ ಎಲ್ಲ ನಾಯಕರನ್ನ ಎದುರು ಹಾಕೊಂಡು ವಾಗ್ದಾಳಿ ಮಾಡ್ತಾ ಬಹಳ ಆಕ್ಟಿವ್ ಆಗಿರುವಂಥ ಲೀಡರ್ ಲಕ್ಷ್ಮಣ್. ಆದರೆ ಯದುವೀರ್ ಅವರ ಎದುರಿಗೆ, ಮಹಾರಾಜರ ಎದುರಿಗೆ ಲಕ್ಷ್ಮಣ್ ಬಹಳ ವೀಕ್ ಆಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದಾರೆ. ಒಂದು ಕಡೆ ಒಡೆಯರ್, ಮೈಸೂರು ಮಹಾಸಂಸ್ಥಾನದ ಮಹಾರಾಜರು, ಇಡೀ ಕ್ಷೇತ್ರದಲ್ಲಿ ಅವರ ಪ್ರಭಾವ ಭಯಂಕರವಾಗಿದೆ. ಮಹಾರಾಜರ ಕುಟುಂಬ ಅಂದರೆ ಅದು ಬೇರೆದೇ ಭಕ್ತಿ ಇದೆ ಅಲ್ಲಿ ಜನರಿಗೆ. ಹೀಗಿರುವಾಗ ಲಕ್ಷ್ಮಣ್ ಅವ್ರನ್ನ ಫೀಲ್ಡ್ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಕಾದು ನೋಡಬೇಕು. ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ರಾಜಶೇಖರ ಹಿಟ್ನಾಳ್, ಇಲ್ಲಿ ಬಹಳ ಕುತೂಹಲ ಏನು ಇರಲಿಲ್ಲ. ರಾಜಶೇಖರ್ ಹಿಟ್ನಾಳ್ ಪ್ರಬಲ ಅಭ್ಯರ್ಥಿ. ಇಲ್ಲಿ ಬಿಜೆಪಿಯಿಂದ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಹೊಸ ಮುಖ. ಆದರೆ ರಾಜಶೇಖರ್ ಹಿಟ್ನಾಳ್ ಹಳೆ ಹುಲಿ. ಈಗಾಗಲೇ ಶಾಸಕರಾಗಿ ರಾಘವೇಂದ್ರ ಹಿಟ್ನಾಳ್ ಕೂಡ ಇರೋದ್ರಿಂದ ಖಂಡಿತವಾಗಿ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಇದೆ. ಕುರುಬ ಸಮುದಾಯದ ಮತಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿವೆ, ಅಲ್ಪಸಂಖ್ಯಾತ ಮತಗಳಿವೆ, ಲಿಂಗಾಯತ ಸಮುದಾಯದ ಮತಗಳು ಇವೆ. ಹೀಗಾಗಿ ಜಿದ್ದಿನ ಹಣಾಹಣಿ ಖಂಡಿತ. ಇನ್ನು ಹುಬ್ಬಳ್ಳಿ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರ ಎದುರು ವಿನೋದ್ ಅಸೂಟಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಇಲ್ಲಿ ಬಹುಶಃ ಪ್ರಹ್ಲಾದ್ ಜೋಶಿ ಅವರಿಗೆ ಅಂತ ಪ್ರಬಲ ಎದುರಾಳಿ ಅಂತ ಮೇಲ್ನೋಟ ಕಾಣಿಸ್ತಾ ಇಲ್ಲ. ಆದರೆ ಅಂಡರ್ ಕರೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಹೀಗಾಗಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಜೋಶಿ ಅವರು ಇಲ್ಲಿ ಎಲೆಕ್ಷನ್ನ ಮಾಡ್ತಾ ಇದ್ದಾರೆ. ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ನಿರೀಕ್ಷಿತ ಹೆಸರು ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಆ ಕಡೆ ಸೌಮ್ಯ ರೆಡ್ಡಿ ಅವರಿಗೆ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಸೌಮ್ಯ ರೆಡ್ಡಿ ಅವರು ಬೆಂಗಳೂರು ದಕ್ಷಿಣದಿಂದ ಟಿಕೆಟ್ ಅನ್ನ ಪಡೆದಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅಂಜಲಿ ನಿಂಬಾಳ್ಕರ್ ಅವರಿಗೆ ಮಹಿಳಾ ಪ್ರಾತಿನಿಧ್ಯದ ಅಡಿಯಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಜಯಪ್ರಕಾಶ್ ಹೆಗಡೆ ಅವರಿಗೆ ಮೊನ್ನೆ ಅಷ್ಟೇ ಕಾಂಗ್ರೆಸ್ ಸೇರಿದ್ರು ಅವರು. 2 ದಿನದಲ್ಲಿ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿದೆ. ಹೀಗಾಗಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ವರ್ಸಸ್ ಜಯಪ್ರಕಾಶ್ ಹೆಗಡೆ, ಬಂಟ ವರ್ಸಸ್ ಬಿಲ್ಲವ. ಜಯಪ್ರಕಾಶ್ ಹೆಗಡೆ ಅವರು ಬಂಟ ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿ ಬಿಜೆಪಿ ಕ್ಯಾಂಡಿಡೇಟ್ ಬಿಲ್ಲವ ಸಮುದಾಯವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಬಂಟ ವರ್ಸಸ್ ಬಿಲ್ಲವ ಫೈಟ್ ಬಹಳ ಜಿದ್ದಿನ ಹಣಾಹಣಿ ಖಂಡಿತ. ಇನ್ನು ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇಲ್ಲೂ ಕೂಡ ಬಹಳಷ್ಟು ಹೆಸರುಗಳು ಓಡಾಡಿತ್ತು. ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನುವಂಥ ಚರ್ಚೆ ಇತ್ತು. ಆದರೆ ಕಡೆಗೆ ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಆದರೆ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಗೆ ಪಕ್ಕದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಲ್ಲಿಗೆ ಇಬ್ಬರನ್ನು ಕೂಡ ಸಮಾಧಾನ ಮಾಡುವಂಥ ಪ್ರಯತ್ನವನ್ನ ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಇನ್ನು ಕೊನೆಯದಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ,
ಇಲ್ಲಿ ಮಾತ್ರ 2 ಹೆಸರು ಇಟ್ಕೊಂಡಿದ್ದಾರೆ. ಕೊನೆ ಕ್ಷಣದಲ್ಲಿ ಯಾವುದೇ ಹೆಸರು ಫೈನಲ್ ಆಗ್ಬೋದು. ಒಂದು ವಿನಯ್ ಕುಮಾರ್ ಸೊರಕೆ, ಮಾಜಿ ಸಚಿವರು. ಅವರು ಮತ್ತೊಮ್ಮೆ ಈಗ ಅದೃಷ್ಟ ಪರೀಕ್ಷೆಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಇಳಿಲಿಕ್ಕೆ ರೆಡಿಯಾಗಿದ್ದಾರೆ. ಅಲ್ಲಿ ಬಿಜೆಪಿಯಿಂದ ಯುವ ನಾಯಕ ಬ್ರಿಜೇಶ್ ಚೌಟಾ, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ವಿನಯ್ ಕುಮಾರ್ ಸೊರಕೆ ಅವರ ಹೆಸರಿದೆ, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಕುದ್ರೋಳಿ ದೇಗುಲದ ಮುಖ್ಯಸ್ಥರಾಗಿರುವಂತಹ ಪದ್ಮರಾಜ್ ಅವರ ಹೆಸರು ಕೂಡ ಇದೆ. ಇಬ್ಬರ ಪೈಕಿ ಯಾರಿಗೆ ಬೇಕಾದರೂ ಅನೌನ್ಸ್ ಆಗ್ಬೋದು. ವಿನಯ್ ಕುಮಾರ್ ಸೊರಕೆ ಅವರಿಗಾದ್ರೂ ಆಗ್ಬೋದು, ಪದ್ಮರಾಜ್ ಅವರಿಗಾದ್ರೂ ಆಗ್ಬೋದು. ಉಳಿದಂತೆ ಎಲ್ಲ ಕ್ಷೇತ್ರಗಳ ಚಿತ್ರಣ ಬಹುತೇಕ ಸ್ಪಷ್ಟವಾಗಿದೆ. ನಿಮ್ಮ ಪ್ರಕಾರ ಈ 21 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಎಷ್ಟನ್ನ ಗೆಲ್ಲಬಹುದು? ಒಟ್ಟು 28 ಅನೌನ್ಸ್ ಆಗಿರೋದ್ರಿಂದ 28ರಲ್ಲಿ ಕಾಂಗ್ರೆಸ್ಸಿಗೆ ಎಷ್ಟು ಬರುತ್ತೆ? ಹಾಗೆ ಈ 21 ಅಭ್ಯರ್ಥಿಗಳ ಪೈಕಿ ದಿ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ನಿಮಗೆ ಅನ್ಸಿದ್ದು ಯಾರು? ಹಾಗೆ ಇವ್ರಿಗೆ ಕೊಡಬಾರ್ದಿತ್ತು ಟಿಕೆಟ್, ಯಾಕೆ ಕೊಟ್ಟರು, ದಿ ವರ್ಸ್ಟ್ ಅಂತ ಹೇಳೋದಾದ್ರೆ ಯಾರ ಹೆಸರನ್ನ ಹೇಳ್ತೀರಿ? ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.